ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ 48 ಗಂಟೆಯೊಳಗೆ ಭಾರತಕ್ಕೆ ಬರುವಂತೆ ತಾಕೀತು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ 48 ಗಂಟೆಯೊಳಗೆ ಭಾರತಕ್ಕೆ ಬರುವಂತೆ ಇದೀಗ ತಾಕೀತು ಮಾಡಲಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಪತ್ರವನ್ನ ರವಾನಿಸಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಈಗ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಎಸ್ಐಟಿ ಪತ್ರವನ್ನ ಬರೆದಿದೆ. ಒಟ್ಟಾರೆ ಪ್ರಜ್ವಲ್ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ ಹಲವಾರು ತಿರುವುಗಳನ್ನ ಪ್ರತಿದಿನ ಪಡಿತಾ ಇರುವಂತದ್ದು. ಇದೀಗ 48 ಗಂಟೆಯ ಒಳಗೆ ಭಾರತಕ್ಕೆ ಬರುವಂತೆ ಎಸ್ಐಟಿಯಿಂದ ತಾಕೀತು ಮಾಡಲಾಗಿದೆ. 2-3 ವಾರಗಳ ಕಾಲ ಇದೀಗ ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು ಪ್ರಜ್ವಲ್ ರೇವಣ್ಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಆಗಕ್ಕಿಂತ ಮುಂಚೆನೆ 2 ದಿನಕ್ಕೆ ಮೊದಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ರು. ಇದೀಗ ವಿದೇಶದಲ್ಲಿ ಉಳಿದುಕೊಂಡಿದ್ದಾರೆ. ಆದ್ರೆ ಯಾವ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದುವರೆಗೂ ಲಭ್ಯ ಆಗಿಲ್ಲ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೀಗ ಎಸ್ಐಟಿ ಪತ್ರವನ್ನ ಕೊಡ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಮನವಿಯನ್ನ ಮಾಡ್ತಾ ಇದೆ. ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಎಸ್ಐಟಿ ಪತ್ರವನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಕೋರ್ಟ್ ವಾರೆಂಟ್ ಬೆನ್ನಲ್ಲೇ ಕ್ರಮವನ್ನ ಇನ್ನಷ್ಟು ಬಿಗಿ ಮಾಡುವ ಸಾಧ್ಯತೆ ಇದೆ. ಪ್ರಜ್ವಲ್ ವಿರುದ್ಧ ಈ ಒಂದು ಕುಣಿಕೆ ಇನ್ನಷ್ಟು ಬಿಗಿಯಾಗುವ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೋರ್ಟ್ ಬಂಧನ ವಾರೆಂಟ್ ಅನ್ನ ಜಾರಿಗೊಳಿಸಿದ ಬೆನ್ನಲ್ಲೇ ವಿದೇಶದಲ್ಲಿ ಅಜ್ಞಾತ ಸ್ಥಳದಲ್ಲಿ ವಾಸವಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಕೋರಿ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಸೋಮವಾರ ಪತ್ರವನ್ನ ಕೂಡ ಬರೆದಿದೆ. ಒಟ್ಟಾರೆ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಒಟ್ಟಾರೆ ಪ್ರಜ್ವಲ್ ರೇವಣ್ಣಗೆ 48 ಗಂಟೆಯ ಒಳಗೆ ಭಾರತಕ್ಕೆ ಬರುವಂತೆ ಇದೀಗ ತಾಕೀತನ್ನ ಮಾಡಲಾಗ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೀಗ ಎಸ್ಐಟಿ ಮನವಿಯನ್ನ ಮಾಡ್ತಾ ಇದೆ. ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಈ ವಿಚಾರವಾಗಿ ಒಂದು ಪತ್ರ ಕೂಡ ರವಾನೆಯಾಗಿದೆ. ಪಾಸ್ಪೋರ್ಟ್ ರದ್ದತಿಯನ್ನ ಕೋರಿ ಕೇಂದ್ರಕ್ಕೆ ಎಸ್ಐಟಿ ಈಗ ಪತ್ರವನ್ನ ಬರೆದಿರುವಂತದ್ದು. ಕೋರ್ಟ್ನ ವಾರೆಂಟ್ ಬೆನ್ನಲ್ಲೇ ಈ ಒಂದು ಕ್ರಮವನ್ನ ಜರುಗಿಸಲಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಈ ಒಂದು ಕುಣಿಕೆ ಸಾಕಷ್ಟು ಬಿಗಿಯಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೋರ್ಟ್ ಬಂಧನ ವಾರೆಂಟ್ ಜಾರಿಗೊಳಿಸಿದ ಬೆನ್ನಲ್ಲೇ ವಿದೇಶದಲ್ಲಿ ಈಗೇನು ಅಜ್ಞಾತ ಸ್ಥಳದಲ್ಲಿ ವಾಸವಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ಪತ್ರವನ್ನ ಇದೀಗ ವಿದೇಶಾಂಗ ಸಚಿವಾಲಯಕ್ಕೆ ರವಾನೆ ಮಾಡಲಾಗಿದೆ. ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಏನಿದು ಪ್ರಜ್ವಲ್ ರೇವಣ್ಣ ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಈಗ ವಿದೇಶಾಂಗ ಸಚಿವಾಲಯಕ್ಕೆ ಏನು ಒಂದು ಪತ್ರ ರವಾನೆಯಾಗಿದೆ, ಏನಿದೆ ಒಂದು ಅಪ್ಡೇಟ್ಸ್? ಪಲ್ಲವಿ, ಎಸ್ಐಟಿ ಘಟಕ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ತೀರಾನೇ ಅಂದ್ರೆ ಅವರಿಗೆ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ 24 ದಿನಗಳಿಂದ ಎಸ್ಐಟಿಗೆ ಆಟ ಆಡಿಸ್ತಾ ಇದ್ದಾರೆ. ಅಂದ್ರೆ ಏನು ಹೋದ ತಿಂಗಳು ಎಲೆಕ್ಷನ್ ಆಯ್ತು 26ನೇ ತಾರೀಕು, 27ನೇ ತಾರೀಕು ಅವರು ದೇಶ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಹೋದ ಮೇಲೆ ಇಲ್ಲಿ ಕೇಸ್ ಅವ್ರ ವಿರುದ್ಧ ಒಂದು ಸ್ಟ್ಯಾಂಡ್ ಆಯ್ತು. ಆದ್ರೆ ಅವ್ರ ವಿರುದ್ಧ ಎಸ್ಐಟಿ ಆಗ್ಲೇ ಒಂದು ಅವರಿಗೆ ಬಂಧನಕ್ಕೆ ಪ್ಲಾನ್ ಮಾಡ್ತು. ಆದ್ರೆ ಅಲ್ಲಿಂದ ಏನ್ ಮಾಡಿದ್ರು, ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ನನಗೆ 1 ವಾರ ಟೈಮ್ ಬೇಕು, 1 ವಾರದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅವರ ವಕೀಲರ ಬಳಿಕ ಅದನ್ನ ಸಿಐಡಿ ಕಚೇರಿ ಎಸ್ಐಟಿ ಮುಖ್ಯಸ್ಥರು ಹೇಳಿದ್ರು. ಆದ್ರೆ ಎಸ್ಐಟಿ ಆಗ ನಾವು 1 ವಾರನೂ ಕಾಲಾವಕಾಶ ಕೊಡಕ್ಕಾಗಲ್ಲ, ಇಮ್ಮಿಡಿಯೇಟ್ ನೀವು ಬರ್ಬೇಕು ಅಂತ ಹೇಳಿದ್ರು. ಆದ್ರೆ 1 ವಾರ ಅಲ್ಲ, ಈಗಾಗಲೇ 24 ದಿನಗಳು ಕಳೆದು ಹೋಗಿವೆ. ಹಾಗಾಗಿ ಎಸ್ಐಟಿ ಈಗ
ಅವರ ಅಂದ್ರೆ ಅವರು ಪ್ರಜ್ವಲ್ ರೇವಣ್ಣ ಸದ್ಯದಲ್ಲಿ ಬರೋ ಯಾವುದೇ ಒಂದು ಸಾಧ್ಯತೆ ಕಂಡು ಬರದೇ ಇರೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ರದ್ದತಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಪಾಸ್ಪೋರ್ಟ್ ರದ್ದತಿಯ ವಿಷಯ ಕೇಂದ್ರ ವಿದೇಶಾಂಗ ಸಚಿವಾಲಯ ಮಾಡಬಹುದು ಹೊರತು ಬೇರೆ ಮಾಡಕ್ಕಾಗಲ್ಲ. ಹಾಗಾಗಿ ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ SITಗೆ ಪತ್ರ ಬರೆದಿದೆ. ಒಂದು ವೇಳೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಆಗ್ಬಿಟ್ರೆ ಪ್ರಜ್ವಲ್ ರೇವಣ್ಣ ಬೇರೆ ದೇಶದಲ್ಲಿ ಇದಕ್ಕೆ ಆಗೋದೇ ಇಲ್ಲ. ತಕ್ಷಣ ಅವರು ಯಾವುದೇ ಒಂದು ಕಾರಣ ಕೊಡದೆ ಭಾರತಕ್ಕೆ ಬರಲೇಬೇಕಾಗುತ್ತೆ. ಅದು ಅಲ್ಲದೆ SITಗೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದೆ. 48 ಗಂಟೆ ಒಳಗಡೆ ನೀವು ಭಾರತಕ್ಕೆ ಬರಲೇಬೇಕು, ಬರದಿದ್ರೆ ಅತ್ಯಂತ ಕಠಿಣ ಕ್ರಮ ತಗೊಳ್ತೀವಿ ಅಂತ SIT ಹೇಳ್ತಾ ಇದೆ. ಆದ್ರೆ ಅದಕ್ಕೆ ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೇಕಾಗುತ್ತೆ. ಕಠಿಣ ಕ್ರಮ ಅಂದ್ರೆ ಅದು ಅಂದ್ರೆ ಅವರು ಹೆದರಿಸೋ ಒಂದು ತಂತ್ರ ಅಷ್ಟೇ ಹೊರತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಇನ್ನು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡದೇ ಇದ್ರೆ ಬೇರೆ ಯಾವುದೇ ಒಂದು ರೀತಿಯಿಂದ ಕರ್ಕೊಂಡ್ಬರಕ್ ಸಾಧ್ಯನೇ ಇಲ್ಲ ಪಲ್ಲವಿ. ಎಸ್, ಅದೇ ರೀತಿ ಈಗ ಓಂ ಪ್ರಕಾಶ್ ಏನೋ ಒಂದು ಗೃಹ ಸಚಿವರ ಒಂದು ಮಾತನ್ನ ಹೇಳ್ತಾರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಅವರು ಬಂದು ಶರಣಾಗೋದು ಒಳ್ಳೇದು SI ಟೀಮ್ಗೆ ಅಂತ. ಈ ಬಗ್ಗೆ ಏನಾದ್ರೂ ರೇವಣ್ಣ ಏನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೇಗೆ? ಈಗ ಪ್ರಜ್ವಲ್ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ಅವ್ರ ಕುಟುಂಬದವರು ಹೇಳ್ತಾರೆ ನಮ್ಗೆ ಅವ್ರ ಜೊತೆ ಸಂಪರ್ಕ ಇಲ್ಲ ಅಂತ. ಇವರು ಅವ್ರ ಕುಟುಂಬದವರು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು ಅವ್ರು ಬಂದು ಶರಣಾದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಒಂದು ವಿಷಯ ಯಾರು ಬಾಯಿ ಬಿಡ್ತಾ ಇಲ್ಲ. ಅವ್ರ ಕುಟುಂಬದವರು ನಮಗೆ ಒಂದು ಅವ್ರ ಸಂಪರ್ಕನೇ ಇಲ್ಲ, ಇದುವರೆಗೂ ಯಾವುದೇ ಫೋನ್ ಕಾಲ್ ನಮ್ಮ ಅವರಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ SIT ಅವರು ಸಹ ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ ಇದ್ದಾರೋ, ಮ್ಯೂನಿಚ್ನಲ್ಲಿ ಅನ್ನೋ ಒಂದು ಅಂದ್ರೆ ಅವ್ರು ಹೋಗಿರೋ ಒಂದು ಪ್ರಯಾಣದ ಒಂದು ಲಿಸ್ಟ್ ಇಂದ ಗೊತ್ತಾಗಿದೆ ಹೊರತು ಅವರು ಈ ಸದ್ಯದಲ್ಲಿ ಅಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಹೋಗಿದಾರ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಯಾರಿಗೆ ಪ್ರಜ್ವಲ್ ರೇವಣ್ಣ ಸಂಪರ್ಕ ಇದೆ ಅನ್ನೋದೇ SITಗೆ ಮತ್ತೆ ಬೇರೆ ಯಾರಿಗೂ ಗೊತ್ತಿಲ್ಲದೆ ಅದೇ ರೀತಿ ಪ್ರಕಾಶ್, ಈಗ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಏನೊಂದು SIT ತನಿಖೆಯನ್ನ ಹಮ್ಮಿಕೊಂಡಿತ್ತು, ಇದೀಗ ಕೇಂದ್ರ ಸರ್ಕಾರಕ್ಕೆ ತಲುಪಿರುವಂತದ್ದು. ಹಾಗಿದ್ರೆ ಕೇಂದ್ರ ಸರ್ಕಾರ ಏನಾದ್ರೂ ಒಂದು ತಲೆನೋವಾಗುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ಖಂಡಿತ. ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರ ಈ ಚೆಂಡು ಕೇಂದ್ರ ಸರ್ಕಾರದ ಅಂಡರಲ್ಲಿದೆ. ಈ ರಾಜ್ಯ ಸರ್ಕಾರ SIT ರಚನೆ ಮಾಡ್ತು ಮತ್ತು ಅದು ಈಗ ಎನ್ಕ್ವೈರಿ ಮಾಡ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಭಾರತಕ್ಕೆ ವಾಪಸ್ ಕರ್ತಾ ಇರೋ ಜವಾಬ್ದಾರಿಗೆ ಕೇಂದ್ರದ ಮೇಲಿದೆ. ಅದು ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಮಾಡುವ ಮೂಲಕ ಇರ್ಬೋದು ಅಥವಾ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸೋ ಮೂಲಕ ಇರ್ಬೋದು, ಯಾವುದೇ ಒಂದು ಕ್ರಮ ತಗೊಳ್ಳದಿದ್ರು ಈಗ ಕೇಂದ್ರ ಸರ್ಕಾರನೇ ತಗೊಳ್ಬೇಕಾಗುತ್ತೆ ಹೊರತು ರಾಜ್ಯ ಸರ್ಕಾರ ಈಗ ಅಂದ್ರೆ ಅಂತ ದೊಡ್ಡ ಒಂದು ರಾಜ್ಯ ಸರ್ಕಾರದ ಬಳಿ ಅದ್ರ ಪವರ್ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಯಾವ ಒಂದು ಕ್ರಮ ತಗೊಳುತ್ತೆ ಆ ಕ್ರಮದ ಮೇಲೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಯಾವಾಗ ಬರ್ತಾರೆ ಅನ್ನೋದು ಅದು ನಿಲ್ಲುತ್ತೆ. ಓಕೆ ಸರ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.